ಸಮಸ್ಯೆ ಇತ್ತು. ಹೊಸದಾಗಿ ಬಸ್ ಕೊಡ್ತಾ ಇದ್ದೀವಿ. ನೋಡಿಯಪ್ಪ, ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಇವತ್ತು ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ. 100 ಬಸ್ಸು, ಅಶ್ವಮೇಧ ಬಸ್ ಇವತ್ತು ಹೊಸದಾಗಿ ಕೊಡ್ತಾ ಇದೆ. ಇವರೆಲ್ಲ ಬಸ್ಸು ನಮಗೆ ಶಾಲೆಗೆ ಹಾಕಿದೆ, ಹೆಣ್ಮಕ್ಳಿಗೆ ಸೀಟೆ ಕೊಡ್ತಾ ಇಲ್ಲ ಅಂತೆಲ್ಲ ಗಿಲ್ಸೆಲ್ಲ ಗಲಾಟೆ ಮಾಡ್ತಾರೆ. ಅದಕ್ಕೆ ಇವತ್ತು 100 ಬಸ್ಸು ನಾನು, ರಾಮಲಿಂಗ ರೆಡ್ಡಿಯವರು, ಸುರೇಶ್ ಅವರು ನಾವೆಲ್ಲ ಬಂದು ವಾಸು, ಇಕ್ಬಾಲ್ ಹುಸೇನು, ಬಾಲಕೃಷ್ಣ ನಾವೆಲ್ಲ ಸೇರಿ ಮಾತಾಡಿ ಇವತ್ತು ಪ್ರಾರಂಭ ಮಾಡ್ತೀವಿ. ಇದೊಂದು ಹೊಸ ಹೆಜ್ಜೆ. ಇದಲ್ಲದೆ ಇನ್ನ ಭಾಳ ಪ್ರೋಗ್ರಾಮ್ಸ್ ಎಲ್ಲ ಇದೆ. ನಾನು ಮುಂದಕ್ಕೆ ಅದಾದ್ಮೇಲೆ ಸರ್, ಜಿಲ್ಲೆಯನ್ನ ಮಾಡೆಲ್ ಜಿಲ್ಲೆಯನ್ನಾಗಿ ಮಾಡ್ತೀವಿ ಅಂತ ಯಾವ ರೀತಿ ಮಾಡ್ತೀರಿ ಸರ್? ನಾನು ಬಿಡಿಸ್ತೇನೆ. ಇವತ್ತು ಸುಮ್ಮನೆ ಹೇಳಿದ್ದೀನಿ ಅಷ್ಟೇ. ಯಾವ್ದಾದ್ರು ಅಂತ ವಿತ್ ಅಂಕಿ ಅಂಶದ ಸಮೇತ ಬರ್ತೀನಿ. ಅಂಕಿ ಅಂಶದ ಸಮೇತ ನಾನು ಬರ್ತೀನಿ. ಎಲ್ಲ ಕಡೆ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಕನಕಪುರ ಇರ್ಬೋದು, ಆರ್ವಳ್ಳಿ ಇರ್ಬೋದು, ರಾಮನಗರ ಇರ್ಬೋದು, ಎಲ್ಲ ಕಡೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಸರ್, ರಾಮನಗರ ಜಿಲ್ಲೆನಲ್ಲಿ ನಿಮ್ಮನ್ನ ಮತ್ತೆ ಸುರೇಶ್ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಬದ್ಧ ವೈರಿಗಳು ಒಂದಾಗಿದ್ದಾರೆ. ಯೋಗೇಶ್ವರ್ ಅವರು ದೇವೇಗೌಡರನ್ನ ಮೀಟ್ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ರೆಡಿ ಮಾಡ್ತಿದ್ದೀವಿ. ಅವರು ಏನ್ ಬೇಕಾದ್ರು ಡ್ಯೂಟಿ. ನಾನು ಅವರು ರಾಜಕಾರಣ ಮಾಡೋರ್ನ ರಾಜಕಾರಣ ಮಾಡೋರ್ನ ಹಿಂದೆನೂ ಬಿಜೆಪಿಯವರು ದಳದವರು ಸಿಂಗಲ್ ಕ್ಯಾಂಡಿಡೇಟ್ ಮಾಡಿದ್ರು. ಅನಿತಾ ಕುಮಾರಸ್ವಾಮಿನ ನಿಲ್ಲಿಸಿದ್ರು, ಬಿಜೆಪಿಯವರು ಕ್ಯಾಂಡಿಡೇಟ್ ಆಗಿದ್ರು. ನೆನಪಿದೆಯಾ ನಿಮ್ಗೆ? ಸುರೇಶ್ ಇಬ್ರು ಒಂದಾಗಿದ್ರು. ಅವರು ಏನ್ ಬೇಕಾದ್ರು ರಾಜಕಾರಣ ಮಾಡ್ಕೊಳ್ಳಿ. ಸುರೇಶ್ ಕೆಲಸ ಇದೆಯಲ್ಲ, ಈ ರಾಜ್ಯದ 28 ನನ್ನ ತಮ್ಮ ಅಂತ ನನ್ನ ಹೇಳ್ತಾನೆ. 28 ಕ್ಷೇತ್ರದಲ್ಲಿ ಯಾವ MP ಕೂಡ ಅವ್ರ ರೀತಿ ಕೆಲಸ ಮಾಡಿಲ್ಲ. ಅದಕ್ಕೆಲ್ಲ ದಾಖಲೆಗಳಿದೆ. ಕುಡಿಯೋ ನೀರಿನ ವಿಚಾರ ಇರ್ಬೋದು, ಬಡವರಿಗೆ ಜಮೀನಿಗೆ ನೀರು ಹರಿಸುವಂಥದ್ದು, ಕೆರೆ ತುಂಬುವಂಥದ್ದು, ಅರಣ್ಯ ಜಮೀನನ್ನು ಕೊಡಿಸಿರುವಂತಿರ್ಬೋದು, ಸೈಟ್ಗಳನ್ನು ಹಂಚುವಂಥ ವಿಚಾರ ಇರ್ಬೋದು. ಇವತ್ತು ಏನು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಟ್ರಾನ್ಸ್ಫಾರ್ಮರ್ ಕೊಡಿಸಿದ್ರಲ್ಲ, ಇಡೀ ರಾಜ್ಯದಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ. ಅದು ಸುರೇಶ್ ಅವರು ಮಾಡಿಕೊಟ್ಟಂತ ಅವರ ಅನುಭವದಲ್ಲಿ ನನಗೆ ಕೊಟ್ಟಂತ ತಿಳುವಳಿಕೆ, ಮಾರ್ಗದರ್ಶನ ನಾವು ಮಾಡಿದ್ದೀವಿ. ಏನೇ ಬೇಕು ಆಯ್ತು. ಈಗ ನಿಂತ್ಕೊಳ್ಳೋರೆಲ್ಲ ಏನ್ ಮಾಡಿದ್ದಾರೆ? ಅವ್ರಿಗೆ ಅಧಿಕಾರಗಳಿತ್ತಲ್ಲಪ್ಪ, ಬಿಜೆಪಿಯವ್ರಿಗಿತ್ತು, ದಳದವ್ರಿಗೂ ಇತ್ತು ಅಧಿಕಾರ. ಅಧಿಕಾರ ಇದ್ದಾಗ ಏನಾದ್ರು ಮಾಡ್ಬೋದಾಯ್ತಲ್ಲ. ನೀವೆಲ್ಲ ಫ್ರೀ ಪಾಸ್ ಇದೆ ನಿಮಗೆ, ಹೆಣ್ಮಕ್ಳಿಗೆ ಫ್ರೀ ಇದೆ, ಊಟ ಇದೆ, ತಿಂಡಿ ಇದೆ, ಕಾರ್ಡ್ ಇದೆ, ಎಲ್ಲ ಮನೆ ಬೆಳಕು ಎಲ್ಲ ಕೂಡ ಫ್ರೀ ಇದೆ. ಇಂಥದ್ದು ಏನಾದ್ರು ಮಾಡ್ಬೋದು. ಕುಮಾರಸ್ವಾಮಿ ಹೇಳ್ತಾರೆ, ಮೋದಿಯಿಂದ ಮತ್ತೊಮ್ಮೆ ಪ್ರಧಾನಿ ಆಗೋದನ್ನ ಯಾರು ತಪ್ಸಕ್ಕಾಗಲ್ಲ, ನಾನು ಗೆಲ್ತಾರೆ. ಆಯ್ತಪ್ಪ, ಅವ್ರು ಕುಮಾರಸ್ವಾಮಿ ಹಿಂದೆ ಹೇಳಿದ್ದಲ್ಲ, ಅದನ್ನ ರಿಕಾಲ್ ಮಾಡಿ ನೀವು. ದೇವೇಗೌಡರು ಏನ್ ಹೇಳಿದ್ರು? ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಹೋಗ್ತೀನಿ ಅಂತ ಹೇಳಿದ್ರು ಅವರು. ಆಗ ಪ್ರೈಮ್ ಮಿನಿಸ್ಟರ್ ಅದು ನನ್ನ ಮನೆನೇ ಜಾಗ ಕೊಡ್ತೀನಿ, ಪಾಪ ನೀವು ಯಾಕೆ ಕೊಡ್ತೀಯ ಅಂತ ಪ್ರೈಮ್ ಮಿನಿಸ್ಟರ್ ಅಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಏನೇನು ಮಾತುಗಳು ಆಡಿದ್ರು ಅದೆಲ್ಲ ಎಲ್ಲಿ ದಾಖಲೆಯಲ್ಲಿ ನಿಮ್ಮ ಹತ್ರನೂ ಇದೆಯಲ್ಲ, ನಮ್ಗಿನ ನಿಮ್ಮ ಹತ್ರ ಇದೆಯಲ್ಲ. ಬಜೆಟ್ ಮೇಲೆ ಭಾಷಣ ಇವತ್ತಾಗಿದ್ದು ರಾಜ್ಯಪಾಲರು ಸುಳ್ಳು ಹೇಳ್ತಿದ್ದಾರೆ ಏನೂ ಇಲ್ಲ ಅಂತ, ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 2,000 ರೂಪಾಯಿ ಕೊಟ್ಟಿದ್ದು ಸುಳ್ಳ? ಫ್ರೀ ಬಸ್ಸಲ್ಲಿ ಓಡ್ತಾ ಇರೋದು ಸುಳ್ಳ? ಯುವಕರಿಗೆ ಉದ್ಯೋಗ ನಿಧಿ ಕೊಡ್ತಿದ್ದು ಸುಳ್ಳ? 10 kg ಅಕ್ಕಿ, 5 kg ಕ್ಯಾಶು, 5 kg ಇದು ಕೊಡ್ತಾ ಇರೋದು ಸುಳ್ಳ? ಮನೆ ಕರೆಂಟು ಉಚಿತವಾಗಿ ಕೊಡ್ತಾ ಇರೋದು, 0 ಬಿಲ್ ಕೊಡ್ತಾ ಇರೋದು ಸುಳ್ಳ? ಬೇರೆ ಬೇಡ, ಇಷ್ಟು ಹೇಳ್ರೆ ಸಾಕು. ಈಗ ತಾನೇ ಇಲ್ಲಿ ಹೇಳ್ತಿದ್ರು 3,600 ಕೋಟಿ ರೂಪಾಯಿ ಬಸ್ ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಕಟ್ತಾ ಇದೀವಿ ಅಂತ ಈಗ ರಾಮಲಿಂಗ ಹೇಳ್ತಾರೆ. ಸುಳ್ಳು ಅದು? ಬಿಜೆಪಿ ಅವ್ರ ಪಾಪ ಹೇಳ್ಬೇಕಲ್ಲ. ಅವರು ಈಗ ರಾಮನ ಹೆಸರಲ್ಲಿ ಓಟ್ ತೊಗೊಳಕ್ ಹೋಗಿದೆ. ರಾಮ ಅವ್ರ ಮನೆ ಆಸ್ತಿನ ಎಲ್ಲರೂ ಕೇಸರಿ ಶಾಲ್ ಹಾಕೊಂಡು ಹೊಸ ಸಂಸ್ಕೃತಿ ಕೇಸರಿ ಶಾಲ್. ಅವ್ರಿಗೆ ಏನೇನು ಬೇಕು ಪಾಪ ಆಡ್ಲಿ. ಅವರೆಲ್ಲ ಬಣ್ಣ ಗಿಣ್ಣ ಹಾಕೊಳ್ಳಿ, ಹೊಸ ಬಣ್ಣ ಹಾಕೊಳ್ಳಿ. ನಾವೇನು ರಾಮ ನಮಾಸ್ತಿ ಅಲ್ವಾ? ಹಿಂದೂ ನಮ್ಮ ಧರ್ಮ ಅಲ್ವಾ? ಆಂಜನೇಯ ರಾಮನ ಭಕ್ತ. ನಾವು ಇಲ್ಲಿ ಕಟ್ಟಿಲ್ವ? ಇಲ್ಲಿ ನಾವು ಕೆಂಗಲ್ ಮಂದಿ ಕಟ್ಟಿಲ್ವಾ? ಪದೇ ಪದೇ ಈಶ್ವರಪ್ಪನವರು ಹೇಳುವಂತ ನಿಮ್ಮನ್ನ ಮತ್ತೆ ಜೈಲಿಗೆ ಹೋಗ್ತಾರೆ, ಗುಂಡಿಗೆ ಸಾಯಿಸ್ಬೇಕಂತ. ಹೇಳಿ, ಎಲ್ಲ ಜೈಲ್ ಕಳಿಸ್ತೀನಿ ಅಂತ ಎಷ್ಟೋ ಜನ ಹೇಳವ್ರೆ. ಅವರೊಬ್ಬರೇ ಅಲ್ಲ, ನಮ್ಮ ಜಿಲ್ಲೆಯವರು ಮಾತಾಡವ್ರೆ, ಬೇರೆಯವರು ಮಾತಾಡವ್ರೆ.
ಇರ್ಲಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ನಾನೇನು ಅದಕ್ಕೆ ಎದುರಿಗಿದ್ದಲ್ಲ. ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸರ್, ಈಗ ಲೋಕಸಭೆ ಚುನಾವಣೆ ಹತ್ರ ಇದೆ. ದೊಡ್ಡ ಷಡ್ಯಂತ್ರ ಮಾಡ್ತಾವ್ರೆ. ನಾನು ಇನ್ನ ಹೇಳಿಲ್ಲ. CBI ಅವ್ರ ಕೇಳಿ ಏನೇನು ಮಾಡ್ತಾವ್ರೆ, ಇನ್ನೊಬ್ರು ಕೇಳಿ ಏನೇನು ಮಾಡ್ತಾವ್ರೆ ಎಲ್ಲ ನಾನು ನೋಡ್ತಾ ಇಲ್ಲ. ಟೈಮ್ ಬಂದಾಗ ನಾನು ಹೇಳ್ತೀನಿ. ಇಡಿ ಅವರು ಫೈನಲ್ ಸೆಟಲ್ಮೆಂಟ್ ಮಾಡ್ತಾರೆ. ಹಣ ಕೊಡ್ತಾ ಇಲ್ಲ, ಆರೋಗ್ಯ ಚೆಕ್ ಮಾಡುವಂತ